ನಿಮ್ಮ ಹಳೆ ಕಂಪನಿಯಲ್ಲಿರೋ PF ಅಮೌಂಟ್ ನೀವು ತಗೊಳ್ಳೋದು ಮಿಸ್ ಮಾಡಿದೀರಾ ಮತ್ತು ಇವಾಗ ಆ ಅಮೌಂಟ್ ತಗೊಳಕ್ಕೆ ನಿಮ್ಮ ಹತ್ರ UAN ನಂಬರ್ ಅಥವಾ PF ನಂಬರ್ ಇಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಇಂದ ಅಥವಾ ಪಾನ್ ಕಾರ್ಡ್ ಅಥವಾ ಮೆಂಬರ್ ID ಇಂದ ನೀವು ಹೇಗೆ ಹಳೆ UAN ನಂಬರ್ ನ ತಿಳ್ಕೊಬಹುದು ಅಂತ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹಳೆ UAN ನಂಬರ್ ನಿಮ್ಗೆ ಸಿಕ್ಕಿದ್ಮೇಲೆ ಆ ಅಕೌಂಟ್ ಅಲ್ಲಿರೋ ಅಮೌಂಟ್ ನ ನೀವು ವಿತ್ಡ್ರಾ ಮಾಡ್ಕೋಬಹುದು ಅಥವಾ ಆ ಅಮೌಂಟ್ ನ ನೀವು ಇವಾಗಿರೋ UAN ನಂಬರ್ ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ UAN ಲಾಗಿನ್ ಅಂತ ಟೈಪ್ ಮಾಡಿ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನೀವು UAN ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಅಲ್ಲಿ ನೋ ಯುವರ್ UAN ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಮತ್ತು ಅಲ್ಲಿ ಕ್ಯಾಪ್ಚಾ ಇದೆಯಲ್ಲ ಅದು ಹೇಗಿದ್ರೆ ಹಂಗೆ ಎಂಟರ್ ಮಾಡಿಬಿಟ್ಟು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಅಲ್ಲಿ ಎಂಟರ್ ಮಾಡಿ ಮತ್ತೆ ಅಲ್ಲಿ ಇನ್ನೊಂದು ಕ್ಯಾಪ್ಚಾ ಇದೆಯಲ್ಲ ಅದು ಹೆಂಗಿದ್ರೆ ಹಂಗೆ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಸರು ಎಂಟರ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಗೆ 3 ಆಪ್ಷನ್ ಬರುತ್ತೆ ನಿಮ್ಮ ಹಳೆಯ UAN ನಂಬರ್ ಹೇಗೆ ನೀವು ಪಡ್ಕೋಬಹುದು ಅಂತ. ಒಂದು ಆಧಾರ್ ಕಾರ್ಡು, ಇನ್ನೊಂದು ಪಾನ್ ಕಾರ್ಡು, ಇಂದು ಮೆಂಬರ್ ID ಅಂದ್ರೆ ಆ ಕಂಪನಿ ಅವ್ರದ್ದು ಇರುತ್ತಲ್ಲ ಆ ಮೆಂಬರ್ ID. ನೀವೇನಾದ್ರೂ 2017 ಮೇಲೆ ನೀವು ಹೊಸದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ರೆ ನಿಮ್ಮ UAN ನಂಬರ್ 2017 ಮೇಲೆ ಕ್ರಿಯೇಟ್ ಆಗಿದ್ರೆ ಅವಾಗ ಎಲ್ಲಾ UAN ನಂಬರ್ಗೂ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಅಂತ ಲಿಂಕ್ ಮಾಡಿರ್ತಾರೆ. ಅದಾದ್ಮೇಲೆ ನಿಮ್ಗೆ UAN ನಂಬರ್ ಡ್ಯೂಪ್ಲಿಕೇಟ್ ಆಗಕ್ಕೆ ಸಾಧ್ಯ ಇರಲ್ಲ. ನೀವೇನಾದ್ರೂ 2017 ಒಳಗಡೆ ನೀವೇನಾದ್ರೂ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದು ನೀವೇನಾದ್ರು ಕೆಲಸ ಮಾಡಿ ಬಿಟ್ಟಿದ್ರೆ ಅವಾಗ ನಿಮ್ಗೆ ವಿತೌಟ್ ಆಧಾರ್ ಕಾರ್ಡ್ ಎಲ್ಲಾ UANs ಕ್ರಿಯೇಟ್ ಆಗಿರುತ್ತೆ. ಸೊ ಅದರಿಂದ ನಿಮ್ಮ ಪಾನ್ ಕಾರ್ಡ್ ಮಾತ್ರ ಲಿಂಕ್ ಆಗಿರುತ್ತೆ. ಸೊ ನೀವು ಆಧಾರ್ ಕಾರ್ಡ್ ಇಂದ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಮತ್ತು ಪಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ, ಪಾನ್ ಕಾರ್ಡ್ ನಂಬರ್ ಇಂದ ಟ್ರೈ ಮಾಡಿ. ಈ ಎರಡರಲ್ಲಿ ನಿಮ್ಮ ಎಲ್ಲಾ UAN ನಂಬರ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ನಾನು ಆಧಾರ್ ಕಾರ್ಡ್ ಇಂದ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡ್ತೀನಿ. ಅಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ನ ಅಲ್ಲಿ ಎಂಟರ್ ಮಾಡಿ ಮತ್ತು ಆ ಕ್ಯಾಪ್ಚಾ ಇದೆಯಲ್ಲ ಆ ಕ್ಯಾಪ್ಚಾನ ಹೇಗಿದೆಯೋ ಹಂಗೆ ಎಂಟರ್ ಮಾಡಬೇಕು. ಅದಾದ್ಮೇಲೆ ಶೋ ಮೈ UAN ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ, ನೋಡ್ರಲ್ಲಿ ನಮ್ಮ UAN ನಂಬರ್ ನಮ್ಗೆ ಅಲ್ಲಿ ಸಿಗುತ್ತೆ. ನಿಮ್ಗೆ 2, 3, 4, 5 ಇದ್ರು ಎಲ್ಲ ಅಲ್ಲಿ ಸಿಗುತ್ತೆ. ಆ ನಂಬರ್ ನ ನೀವು ತಗೊಂಡು ಮತ್ತೆ ನೀವು UAN ಆಕ್ಟಿವೇಶನ್ ಮಾಡ್ಕೊಂಡು ಮತ್ತೆ UAN ಅಲ್ಲಿ ಲಾಗಿನ್ ಆಗ್ಬಿಟ್ಟು ನೀವು ಆ UAN ನಂಬರ್ ಅಲ್ಲಿರುವ PF ಅಮೌಂಟ್ ನ ನೀವು ವಿತ್ಡ್ರಾ ಮಾಡ್ಕೋಬಹುದು ಅಥವಾ ನೀವು ಬೇಕಾದ್ರೆ ಹೊಸ UAN ನಂಬರ್ ಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ಇದೆಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮುಂಚೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಅವ್ರು ನಿಮ್ಗೆ ಗೊತ್ತಿಲ್ಲದಿರೋನು PF ಅಕೌಂಟ್ ನ ಕ್ರಿಯೇಟ್ ಮಾಡಿ ಡೈರೆಕ್ಟ್ ಮಾಡಿರ್ಬೋದು. ಆ ಅಮೌಂಟ್ ಇದ್ರೂನು ಇರ್ಬೋದು. ಎಷ್ಟೊಂದ್ ಜನ ಹಳೆ ಕಂಪನಿಗಳಲ್ಲಿ ಕೆಲಸ ಮಾಡಿ ಅಕಸ್ಮಾತ್ ಆಗಿ ಬಿಟ್ಬಿಟ್ಟು ಅವರು ಎಷ್ಟೋ PF ಅಮೌಂಟ್ ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬೈ.